ಮೊನ್ನೆ ಕೋಗಿಲು ವಿಚಾರವಾಯಿತು. ಈಗ ಭಾಷಾ ವಿಚಾರವಾಗಿ ಕರ್ನಾಟಕದ ಈ ವಿಚಾರದಲ್ಲಿ ಪದೇ ಪದೇ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ. ಯಾಕೆ ಕೇರಳ ಸರ್ಕಾರ? ಕರ್ನಾಟಕದ ವಿಚಾರದಲ್ಲಿ ಕೇರಳ ಸರ್ಕಾರ ಪದೇ ಪದೇ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ. ಕನ್ನಡ ಭಾಷಾ ವಿಚಾರದಲ್ಲಿ ಪಿಣರಾಯಿ ಸರ್ಕಾರ ಕಿರಿಕ್ ಮಾಡ್ತಾ ಇರೋದು ಯಾಕೆ? ಈ ಹಿನ್ನೆಲೆ ಈಗ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘ ಪೋಸ್ಟ್ ಒಂದನ್ನ ಮಾಡಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಕೇರಳ ಸಿಎಂಗೆ ಪತ್ರ ಬರೆದು ಸಿದ್ದರಾಮಯ್ಯ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಗಡಿನಾಡು ಕಾಸರಗೋಡಿನಲ್ಲಿ ಕನ್ನಡಿಗರ ಪ್ರಾಬಲ್ಯವಿದೆ, ಮಾತನಾಡುವುದರಲ್ಲಿ ತಪ್ಪೇನಿದೆ ಕನ್ನಡವನ್ನ, ಆದರೂ ಭಾಷಾ ನೀತಿ ಉಲ್ಲಂಘಿಸೋ ಪ್ರಯತ್ನ ಆಗ್ತಾ ಇದೆ ಅಂತ ಉಲ್ಲೇಖಿಸಿದ್ದಾರೆ ಆ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು. ನಿಮ್ಮ ಮಲಯಾಳಂ ಭಾಷಾ ಮಸೂದೆಯ ಬಗ್ಗೆ ನನಗೆ ಕಳವಳವಿದೆ ಎಂದಿದ್ದಾರೆ. ಒಬ್ಬರ ಭಾಷೆ ಇನ್ನೊಬ್ಬರ ಮೇಲೆ ಹೇರಿಕೆಯಾಗಬಾರದು, ಇದು ಸತ್ಯ. ಕೇರಳ ಸರ್ಕಾರ ಪ್ರಸ್ತಾವಿತ ವಿಧಾನವನ್ನು ಮರುಪರಿಶೀಲಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಸಂವಿಧಾನ ವಿರೋಧಿ ಎಂದು ಕೇರಳ ಸಿಎಂಗೆ ಸಿದ್ದು ಪತ್ರ ಬರೆದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮೊನ್ನೆ ಕೋಗಿಲು ಲೇಔಟ್ ವಿಚಾರವಾಗಿ ಟ್ವೀಟ್ ಮಾಡುವ ಮೂಲಕ ಪಿಣರಾಯಿ ವಿಜಯನ್ ಅವರು ಕಾಲ್ ಕೆರೆದು ಜಗಳಕ್ಕೆ ಬಂದಿದ್ದರು. ಇದೀಗ ಭಾಷಾ ವಿಚಾರವಾಗಿ ಗಡಿನಾಡು ಕಾಸರಗೋಡ್ನಲ್ಲಿ ಭಾಷಾ ವಿಚಾರವಾಗಿ ಕಿರಿಕ್ ತೆಗೆದಿದ್ದಾರೆ ಕೇರಳ ಸರ್ಕಾರ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪತ್ರದ ಮೂಲಕ. ಕರ್ನಾಟಕದ ವಿಚಾರದಲ್ಲಿ ಪದೇ ಪದೇ ಕೇರಳ ಸರ್ಕಾರ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇರುವುದು ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಈಗ ಇಲ್ಲಿ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಪದೇ ಪದೇ ಕರ್ನಾಟಕದ ವಿಚಾರವಾಗಿ ಕೇರಳ ಸರ್ಕಾರ ಕಿರಿಕ್ ತೆಗಿತಾ ಇರೋದು ಯಾಕೆ? ಇನ್ನು ಮತ್ತೊಂದು ಪ್ರಶ್ನೆ, ಇನ್ನು ಭಾಷೆ ಗಡಿನಾಡು ಕೇರಳ ಕಾಸರಗೋಡು ಭಾಷೆ ವಿಚಾರವಾಗಿ ಕೂಡ ಈಗ ಕಿರಿಕ್ ತೆಗಿತಾ ಇದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಇನ್ನು ಸಿಎಂ ಬರೆದಂತ ಪತ್ರದಲ್ಲಿ ಏನಿದೆ ಅಂತ? ಕಾರ್ತಿಕ್, ಕೇರಳದಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸುವುದರಿಂದ ಕರ್ನಾಟಕದ ಗಡಿಭಾಗದಲ್ಲಿರುವಂತಹ ಕೆಲವಿಷ್ಟು ಶಾಲಾ ಕಾಲೇಜುಗಳಲ್ಲಿ ಮಲಯಾಳಂ ಕಡ್ಡಾಯ ಮಾಡೋದ್ರಿಂದ ಕನ್ನಡಕ್ಕೆ ಒಂದು ಭಾಷಾ ನೀತಿಯನ್ನ ಉಲ್ಲಂಘನೆ ಮಾಡಿದಂತ ಆರೋಪ ಆಗತ್ತೆ. ಹೀಗಾಗಿ ಇದನ್ನ ಕಡ್ಡಾಯ ಮಾಡಬಾರದು ಅನ್ನುವಂಥದ್ದು, ಇದು ದ್ವಿಭಾಷಾ ನೀತಿಗೆ ವಿರುದ್ಧವಾಗಿರುವಂತದ್ದು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದ್ದು, ಅಲ್ಲದೆ ಕೇರಳದ ಸಿಎಂ ಆಗಿರುವಂತಹ ಪಿಣರಾಯಿ ವಿಜಯನ್ ಅವರಿಗೆ ಪತ್ರವನ್ನ ಬರೆದು ಸಹಕಾರ ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಜವಾಬ್ದಾರಿಯನ್ನು ನಡೆದುಕೊಳ್ಬೇಕಾದಂತ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಬರೆಯುವಂತದ್ದು. ಕರ್ನಾಟಕ ಮತ್ತು ಕೇರಳ ನಡುವಿನ ಈ ಒಂದು ಗಡಿಭಾಗದಲ್ಲಿರುವಂತಹ ಬಾಂಧವ್ಯ ಇದರಿಂದ ಹೆಚ್ಚಾಗತ್ತೆ. ನೀವು ಕೂಡಲೇ ಈ ಒಂದು ನಿರ್ಣಯವನ್ನು ಹಿಂತೆಗೆದುಕೊಳ್ಬೇಕು. ಜೊತೆಗೆ ಭೌಗೋಳಿಕವಾಗಿಯೂ ಕೂಡ, ಸಾಂಸ್ಕೃತಿಕ ಪ್ರಾದೇಶಿಕವಾಗಿ ಇದೆಲ್ಲವೂ ಕೂಡ ಕರ್ನಾಟಕ ಮತ್ತು ಕೇರಳಕ್ಕೆ ವಿಶೇಷವಾದಂತಹ ಸಂಬಂಧ ಹೊಂದಿದೆ. ಹೀಗಾಗಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ವಿಶೇಷವಾಗಿ ಕಾಸರಗೋಡು ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಮಲಯಾಳಂನಲ್ಲಿ ಕಡ್ಡಾಯ ಮಾಡೋದ್ರಿಂದ ಕನ್ನಡಕ್ಕೆ ಅನ್ಯಾಯ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅಸಮಾಧಾನ ಹೊರಹಾಕಿ ಈಗ ಪತ್ರವನ್ನು ಬರೆದಿರುವಂತದ್ದು. ಈ ಪತ್ರಕ್ಕೆ ವಿಜಯನ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಅದರಲ್ಲೂ ಕೂಡ ಕೇರಳದಲ್ಲಿ ಮಲಯಾಳಂ ಕಡ್ಡಾಯ ಮಾಡೋದ್ರಿಂದ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಸಾಕಷ್ಟು ಅನ್ಯಾಯ ಆಗತ್ತೆ. ಜೊತೆಗೆ ಗಡಿಭಾಗದಲ್ಲಿರುವಂತಹ ಜಿಲ್ಲೆಗಳಲ್ಲಿ ಕನ್ನಡ ಕಡ್ಡಾಯ ಮಾಡೋದ್ರಿಂದ ಇಲ್ಲಿಯ ಜನರಿಗೂ ಕೂಡ ಓದೋದಕ್ಕೆ ಮಾಡೋದಕ್ಕೆ ಸ್ವಲ್ಪ ಅನ್ಯಾಯ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆಯುವಂತದ್ದು. ಮೊನ್ನೆ ಅಷ್ಟೇ ಟ್ವೀಟ್ ಕೂಡ ಮಾಡಿದ್ರು. ಇವತ್ತು ಅಧಿಕೃತವಾಗಿ ಪತ್ರ ಬರೆದು ತಮ್ಮ ಒಂದು ಅಸಮಾಧಾನ ಹೊರ ಹಾಕಿದ್ದಾರೆ. ಇದಕ್ಕೆ ಕೇರಳದ ಸಿಎಂ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನ ಕಾದು ನೋಡ್ಬೇಕಾಗತ್ತೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.